ನೋಡಲಾರೆ. ಈ ಸುಂದರವಾದ ಕಣ್ಣುಗಳು ಕೃಷ್ಣನ ಮುಖದಲ್ಲಿ ಅದೆಷ್ಟು ಕಾಂತಿಯಿಂದ ಕಂಗೊಳಿಸುತ್ತಿದ್ದವು. ಪಾಪ, ಈಗ ತಮ್ಮಾಜಿಯು ಅಂಧನಾಗಿ ಅದೆಷ್ಟು ಕಷ್ಟಪಡುತ್ತಿರುವನೋ. ಅಯ್ಯೋ ಅಯ್ಯೋ. ಅಣ್ಣಾಜಿ, ನಿಮ್ಮ ಕುಮಾರನು ಪಟ್ಟಕ್ಕೆ ಬರಬೇಕೆಂದು ಕೃಷ್ಣನ ಕಣ್ಣುಗಳನ್ನು ಕೀಳಿಸಲು ನೀವೇ ಆಣತಿ ಕೊಟ್ಟು ಈಗ ನೀವೇ ಕಣ್ಣೀರಿಡುತ್ತಿದ್ದಿರಲ್ಲ ಅಣ್ಣಾಜಿ. ನಾವೇ ಆಣತಿ ಕೊಟ್ಟವಲ್ಲವೇ? ಹೌದು ಹೌದು, ಅವನಿಗೆ ಹಾಗೆ ಆಗತಕ್ಕದ್ದು. ಮಹಾಪ್ರಭು, ಅನಾಹುತ ಅನಾಹುತ! ರಾಜಕುಮಾರರು ಉದ್ಯಾನವನದಲ್ಲಿ ಆಡುತ್ತಿದ್ದಾಗ ಸರ್ಪವು ಕಚ್ಚಿ ಕುಮಾರರು ಮೃತರಾದರು. ನೀನು ಸಿಂಹಾಸನ ಏರುವೆಂಬ ಆಶೆಯಿಂದ ಆ ಕೃಷ್ಣನ ಕಣ್ಣುಗಳನ್ನು ಕೇಳಿಸಿದನಲ್ಲವೇ? ನನ್ನ ಆಶೆಯೆಲ್ಲವನ್ನೂ ನಿರಾಶೆಗೊಳಿಸಿ ಹೊರಟು ಹೋದಿಯಾ ಕುಮಾರ? ಕುಮಾರ! ಭಗವಾನ್ ವ್ಯಾಸತೀರ್ಥರೇ ಮತ್ತು ರಾಜಸಭಾಭೂಷಣರೇ, ವಿಜಯನಗರ ಚಕ್ರವರ್ತಿಗಳಾಗಿದ್ದ ಎರಡನೇ ವೀರನರಸಿಂಹರಾಯರು ಮತ್ತು ಅವರ ಕುಮಾರ ಈಶ್ವರರಾಯರು ಸ್ವರ್ಗಸ್ಥರಾದರು. ಅವರ ಅಕಾಲ ಮರಣದಿಂದ ಇಡೀ ಸಾಮ್ರಾಜ್ಯವೇ ಶೋಕತಪ್ತವಾಗಿದ್ದರೂ ರಾಜ್ಯದ ಹಿತದೃಷ್ಟಿಯಿಂದ ಸಿಂಹಾಸನವನ್ನು ತೆರವು ಬಿಡುವುದು ಒಳಿತಲ್ಲ. ಈ ಸಿಂಹಾಸನಕ್ಕೆ ಮುಂದೆ ಯಾರು ಬರಬೇಕೆಂಬುದನ್ನು ಈ ಸಾಮ್ರಾಜ್ಯದ ಆಧಾರ ಸ್ತಂಭಗಳಾಗಿರುವ ನೀವೆಲ್ಲರೂ ನಿಶ್ಚಯಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಗುರುದೇವರೇ, ಮಹಾಮಂತ್ರಿಗಳೇ ಮತ್ತು ಕನ್ನಡದ ಕುಲಮಕ್ಕಳೇ, ನಮ್ಮ ಹಿರಿಯಣ್ಣರಾದ ವೀರನರಸಿಂಹರ ಆಳಿದ ಈ ಸಾಮ್ರಾಜ್ಯಕ್ಕೆ ಅವರ ನಂತರ ನಮ್ಮ ಸೋದರರಾದ ಅಚ್ಯುತರಾಯರೇ ಅರ್ಹರೆಂಬುದು ನಮ್ಮ ಅಭಿಪ್ರಾಯ. ಕೂಡದು. ಕರ್ನಾಟಕ ರತ್ನ ಸಿಂಹಾಸನನೇರಲು ಯುವರಾಜ ಕೃಷ್ಣದೇವರಾಯರೊಬ್ಬರೇ ಅರ್ಹರು. ಅವರು ವಿದ್ಯಾವಿನಯ ಸಂಪನ್ನರು, ಮೇಲಾಗಿ ಪರಾಕ್ರಮಶಾಲಿಗಳು. ಯುವರಾಜರ ಪಟ್ಟಕ್ಕೆ ಬಂದರೇನೆ ನಾಡಿನ ಜನರಿಗೆ ಸಂತೋಷ. ನಮಗೂ ಅದು ಸಂತೋಷವೇ. ಆದರೆ ವಿಧಿವಶಾತ್ ಯುವರಾಜರು ಅಂಧರಾಗಿದ್ದಾರೆ. ಏನು, ಯುವರಾಜರು ಅಂಧರಾಗಿರುವರೆ? ಕೃಷ್ಣದೇವರಾಯರು ಕುರುಡರಾಗಿರುವರೆ? ಇದನ್ನು ನಂಬಲು ಸಾಧ್ಯವೇ ಇಲ್ಲ. ನಾವು ಇದನ್ನು ನಂಬುತ್ತಿರಲಿಲ್ಲ. ಆದರೆ ಇದು ಕಠೋರವಾದ ಸತ್ಯ. ಯುವರಾಜರು ಕುರುಡರಾಗಿರಲು ಮುಖ್ಯ ಕಾರಣ ನಮ್ಮ ಮಹಾಮಂತ್ರಿಗಳೇ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ. ಏನು, ಇದಕ್ಕೆ ಮಹಾಮಂತ್ರಿಗಳೇ ಕಾರಣರೇ? ಬೇರೆಯೇ ಹೊಲವನ್ನು ಮೇದಿದೆ. ಪ್ರಭುಗಳ ಕೊನೆಯ ಆಸೆಯನ್ನು ನೆರವೇರಿಸುವುದೇ ತಮ್ಮ ಕರ್ತವ್ಯವೆಂದು ತಿಳಿದು ಮಹಾಮಂತ್ರಿಗಳೇ ಕೃಷ್ಣದೇವರಾಯರ ಕಣ್ಣುಗಳನ್ನು ಕೀಳಿಸಿದರು. ನಂಬಲು ಸಾಧ್ಯ? ಸಾವಧಾನ ಸಾವಧಾನ. ನಿಮ್ಮ ಸಂಶಯವನ್ನು ನಿವಾರಿಸಲು, ಸತ್ಯವನ್ನು ನಿರೂಪಿಸಲು ಸ್ವಯಂ ಯುವರಾಜರೇ ಬರುತ್ತಿರುವರು. ಶಾಂತಚಿತ್ತರಾಗಿ ಆಲೈಸಿ. ಮಹಾರಾಜರು ತಮ್ಮ ಮರಣದ ಮುನ್ನ ಯುವರಾಜರ ಕಣ್ಣು ಕಿಳಿಸಬೇಕೆಂಬ ಆನತಿ ನೀಡಿದ್ದು ಸತ್ಯ. ಆದರೆ ಆ ಆಜ್ಞೆಯನ್ನು ನೆರವೇರಿಸುವುದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲವೆಂದು ನನಗೆ ಗೊತ್ತಿತ್ತು. ದೇಶ ಸೇವೆಯೇ ಈಶ ಸೇವೆ ಎಂದು ನಂಬಿರುವ ನಾವು ದೇಶದ ಹಿತಕ್ಕೋಸ್ಕರ ಮಹಾರಾಜರ ಆಜ್ಞೆಯನ್ನು ಮೀರಲೇಬೇಕಾಯಿತು. ಅರಸರಿಗೆ ಸಮಾಧಾನವೂ ಆಗಬೇಕು, ಯುವರಾಜರ ಕಣ್ಣು ಉಳಿಬೇಕು. ಆ ರೀತಿ ಒಂದು ಉಪಾಯ ಮಾಡಿ ಮನೆಗೆ ಹೋಗಿ ಇದೆಲ್ಲ ಏನಪ್ಪಾಜಿ? ಇದು ನೆಲಮಾಳಿಗೆಯ ದಾರಿ. ನೇರವಾಗಿ ರಾಜಗುರು ವ್ಯಾಸತೀರ್ಥರ ಮಠಕ್ಕೆ ಹೋಗು. ನಾನು ಹೇಳಿ ಕಳಿಸುವ ತನಕ ಅವರ ಸನ್ನಿಧಾನದಲ್ಲಿ ರಹಸ್ಯವಾಗಿದೆ. ಹಾಗಾದರೆ ನೀವು ನಮ್ಮ ಕಣ್ಣುಗಳನ್ನು ತೆಗೆಯುವುದಿಲ್ಲವೇ ಅಪ್ಪಾಜಿ? ಇಲ್ಲ. ಅಲ್ಲಿ ನೋಡು, ಈ ಮೇಕೆಯ ಕಣ್ಣುಗಳನ್ನು ಮಹಾರಾಜರಿಗೆ ತೋರಿಸಿ ಅವರ ಆಸೆಯನ್ನು ಪೂರೈಸುತ್ತೇವೆ. ಇನ್ನು ನೀನು ಹೊರಡು. ಓಹೋ, ಭಗವಾನ್ ವ್ಯಾಸತೀರ್ಥರು, ಪುರಂದರದಾಸರು. ಭಗವಾನ್ ನಾರಾಯಣ ನಾರಾಯಣ. ಏನಿದೆ ಆಶ್ಚರ್ಯ? ಕೃಷ್ಣ, ಮಹಾಮಂತ್ರಿಗಳು ನಮಗೆ ಎಲ್ಲವನ್ನೂ ತಿಳಿಸಿರುವರು. ನೀನು ಇನ್ನೂ ಕೆಲವು ದಿನ ಯಾರ ಕಣ್ಣಿಗೂ ಬೀಳದಂತೆ ನಮ್ಮ ಆಶ್ರಯದಲ್ಲಿಯೇ ಸುರಕ್ಷಿತವಾಗಿರಬೇಕು. ಮಹದಾಜ್ಞೆ. ಬಾ, ಹೀಗೆ ಬಾ. ಈ ರೀತಿ ನೆಲಮಾಳಿಗೆ ಹಾದಿಯಲ್ಲಿ ನಮ್ಮ ಆಶ್ರಮಕ್ಕೆ ಬಂದ ಯುವರಾಜರು ಯಾರ ಕಣ್ಣಿಗೂ ಬೀಳದಂತೆ ನಮ್ಮಲ್ಲೇ ಸುರಕ್ಷಿತವಾಗಿದ್ದರು. ಇಂದು ತಮ್ಮೆಲ್ಲರುಗಳ ಸಮ್ಮುಖದಲ್ಲಿ
ಅವರು ಕ್ಷೇಮವಾಗಿ ನಿಂತಿರಲು ಮಹಾಮಂತ್ರಿಗಳ ಮುಂದಾಲೋಚನೆಯೇ ಕಾರಣ. ಅವರು ತಮ್ಮ ಮೇಧಾಶಕ್ತಿಯಿಂದ ರಾಜ್ಯಕ್ಕೆ ಒದಗಬಹುದಾಗಿದ್ದ ವಿಪತ್ತನ್ನು ಪರಿಹರಿಸಿದರು. ಕೃಷ್ಣ, ಯುವರಾಜರು ಅಂತಾರಲ್ಲ, ಹೌದು, ಅವರ ಕಣ್ಣುಗಳು ಚೆನ್ನಾಗಿರೋದು. ತಮ್ಮಾಜಿ, ಆ ಭುವನೇಶ್ವರಿ ಕೃಪೆಯಿಂದ ಸದ್ಯ ನೀವು ಅಂಧರಾಗಲಿಲ್ಲ. ನಮಗೆ ಅಷ್ಟೇ ಸಂತೋಷ. ಮಹಾರಾಜರ ಅಪ್ಪಣೆಯನ್ನು ಕೇಳಿ ಮರುಮಾತಾಡಲು ಧೈರ್ಯವಿಲ್ಲದೆ ಮನಸ್ಸಿನಲ್ಲೇ ಮಮ್ಮಲ ಮರುಗುತ್ತಿದ್ದೆವು. ಈಗ ನಮ್ಮ ಮನಸ್ಸಿಗೆ ನೆಮ್ಮದಿಯಾಯಿತು. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣಾಜಿ. ಮಹಾಜನಗಳೇ, ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಲು ನಮ್ಮ ಸೋದರರಿಗಿಂತ ಉತ್ತಮರು ಬೇರೆ ಯಾರೂ ಇಲ್ಲ. ಇವರೇ ಇಂದಿನಿಂದ ಈ ನಾಡಿನ ಪ್ರಭುಗಳೆಂದು ಏಕಮತದಿಂದ ಅಂಗೀಕೃತವಾಗಲಿ. ಶ್ರೀಕೃಷ್ಣ ದೇವರಾಯರಿಗೆ. ಮಾಡಿಸಬೇಕು. ಹೀಗೆ ದಯಮಾಡಿಸಬೇಕು. ಮಹಾಪ್ರಭು, ದಯಮಾಡಿಸಿ. ತಮ್ಮಲ್ಲಿ ಒಂದು ಅರಿಕೆ ಮಾಡಿಕೊಳ್ಳಬೇಕಾಗಿದೆ. ಹೇಳಿ ಅಪ್ಪಾಜಿ, ಏನದು? ಅದು ಇದು. ಅಪ್ಪಾಜಿ, ನಾವು ಸಣ್ಣ ಹುಡುಗರಾಗಿದ್ದಾಗಲೂ ಸಹ ನಮ್ಮ ಯಾವುದೇ ತಪ್ಪಿಗೂ ಒಂದು ಸಲವೂ ದಂಡಿಸದೇ ಇದ್ದ ನಿಮ್ಮ ಕೈಗಳು ಇಂದು ನಮ್ಮ ಕೆನ್ನೆಗೆ ಹೊಡೆದುವೆಂದರೆ ಇದು ತಮಗೆ ನಮ್ಮಲ್ಲಿರುವ ಪ್ರೀತಿಯ ಪರಾಕಾಷ್ಠತೆಯ ಸಂಕೇತ. ಅಪ್ಪಾಜಿ, ಇಂದು ನಿಜವಾಗಿಯೂ ನಾವು ಧನ್ಯರು. ನಿಮ್ಮ ಈ ಏಟುಗಳಲ್ಲಿ ಯಾವುದೋ ಆಂತರಿಕ ಅರ್ಥ ಅಡಗಿದೆ ಎಂಬುದನ್ನು ನಾವು ಅರಿತಿರಬೇಕು. ಫಲೇ ಕೃಷ್ಣ, ಏಟು ಬಿದ್ದೊಡನೆ ಎಲ್ಲಿ ಸಿಟ್ಟುಗೇಳುವೆಯೋ ಎಂದು ಯೋಚಿಸಿದ್ದೆವು. ನೀನು ಈಗ ಕರ್ನಾಟಕ ರತ್ನ ಸಿಂಹಾಸನವನ್ನು ಏರುವುದರಲ್ಲಿದ್ದೀಯ. ಇಂದಿನಿಂದ ನ್ಯಾಯ, ನೀತಿ, ಧರ್ಮ ಇವುಗಳನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ. ಅವುಗಳನ್ನು ಪಾಲಿಸುವುದರಲ್ಲಿ ನೀನು ಅನುಭವಿಸಬಹುದಾದ ನೋವಿನ ನೆನಪನ್ನು ನಿನಗೆ ಮಾಡಿಕೊಡುವುದೇ ಈ 3 ಏಟುಗಳ ಉದ್ದೇಶ. ನೀನು ಸಿಂಹಾಸನವೇರಿದ ಬಳಿಕ ನಾಡಿನ ಪ್ರಭು, ನಾವು ಮಂತ್ರಿಗಳು. ಅನಂತರ ಹೇಳಲಾಗುವುದಿಲ್ಲವೆಂದು ಈಗಲೇ ಹೇಳಿದೆ. ನಿಮ್ಮಂತಹ ಮೇಧಾವಿಗಳು ನಮಗೆ ಮಾರ್ಗದರ್ಶಕರಾಗಿರುವುದು ನಮ್ಮ ಸೌಭಾಗ್ಯ ಅಪ್ಪಾಜಿ. ನ್ಯಾಯ, ನೀತಿ, ಧರ್ಮಗಳ ಪರಿಪಾಲನೆಯಲ್ಲಿ ನೀವಿಂದು ಕಲಿಸಿದ ರಾಜನೀತಿಯ ಪಾಠ ನಮಗೆಂದೂ ದಾರಿದೀಪವಾಗಿರಲಿ. ಪ್ರಭುಗಳು ಹೀಗೆ ದಯಮಾಡಿಸಬೇಕು. ಹೀಗೆ ಸ್ವಸ್ತಿ ಶ್ರೀ ಭುವನಾಧೀಶ್ವರ ಸಮಸ್ತ ರಾಜಾಧಿರಾಜ ವೀರಭುಜ ಬಲ ಪ್ರತಾಪ ಕನ್ನಡ ರಾಜ್ಯ ರಮಾರಮಣ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀ ವಿರೂಪಾಕ್ಷ ಪಾದ ಪದ್ಮಾರಾಧಕ ಶ್ರೀ 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 ಕೃಷ್ಣದೇವ ಸಾರ್ವಭೌಮ ಪರಾಕ್ ಬಹುಪರಾಕ್ ಶ್ರೀ 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 ಕೃಷ್ಣದೇವರಾಯರಿಗೆ. ರಾಜಪರಮೇಶ್ವರ, ನೀವು ನಿಮ್ಮ ಸಾಮ್ರಾಜ್ಯದ ಸ್ವಾಮಿಯಾಗುವುದಲ್ಲದೆ ನಿಮ್ಮ ಪ್ರಜೆಗಳ ತಂದೆ, ತಾಯಿ, ದಾಸ ಇದನ್ನು ಚೆನ್ನಾಗಿ ನೆನಪಿಡಿ. ಅತೃಪ್ತನಾದ ಪ್ರಜೆ ಪ್ರಭುತ್ವದ ಪರಮವೈರಿ ಎಂಬುದನ್ನು ಅರಿತು ಪ್ರಜೆಗಳ ಸುಖಶಾಂತಿಗಳಿಗಾಗಿ ಸದಾ ಪರಿಶ್ರಮಿಸಿ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ ನಿಮ್ಮ ಆದ್ಯ ಕರ್ತವ್ಯ. ನೀವು ಧರ್ಮ ಮಾರ್ಗದಲ್ಲಿ ನಡೆದು ರಾಜ್ಯಕ್ಕೆ ನಲ್ಮೆಯನ್ನು ತನ್ನಿ. ಈ ಹೊನ್ನಾಡಿನಲ್ಲಿ ಮತ್ತೆ ಸುವರ್ಣ ವೃಷ್ಟಿ ಕರೆಯಲಿ. ಯತೀಂದ್ರ ಭಗವಾನ್ ವ್ಯಾಸತೀರ್ಥರೇ, ಮಹಾಮಂತ್ರಿಗಳೇ ಮತ್ತು ಸಭಾಸದರೇ, ಯಾವ ಜನ್ಮದ ಪುಣ್ಯದಿಂದಲೂ ಇಂದು ನಾವು ಈ ಮಹಾ ಸಾಮ್ರಾಜ್ಯದ ಸೂತ್ರಧಾರಕರಾಗಿದ್ದೇವೆ. ಭಗವಾನ್ ವ್ಯಾಸತೀರ್ಥರು ಅಪ್ಪಣೆ ಕೊಡಿಸಿದಂತೆ ಪ್ರಜಾಹಿತಕ್ಕಾಗಿ ಪಾಡುಪಡುವ ಪಣವನ್ನು ನಾವು ತೊಡುತ್ತೇವೆ. ನಾವು ರಾಜ್ಯಾಭಿಷಿಕ್ತರಾದ ಈ ಶುಭ ಸಂದರ್ಭದಲ್ಲಿ ನಮ್ಮ ಸೋದರರಾದ ಅಚ್ಯುತರಾಯ ರಂಗರಾಯರನ್ನು ಚಂದ್ರಗಿರಿ ಸಂಸ್ಥಾನದ ಆಡಳಿತವನ್ನು ನೋಡಿಕೊಳ್ಳಲು ನೇಮಿಸಿದ್ದೇವೆ.
ಪ್ರಭುಗಳು ಸಿಂಹಾಸನವನ್ನು ಅಲಂಕರಿಸಿದ್ರಿಂದ ಇಂದು ಪ್ರಜೆಗಳಿಗೆ ತಂದೆ ದೊರಕಿದಂತಾಯಿತು. ಆದರೆ ಅವರಿಗೆ ತಾಯಿಯ ಪ್ರೇಮವು ಬೇಕಲ್ಲವೇ? ಆದ್ದರಿಂದ ಸಕಲ ಗುಣ ಸಂಪನ್ನೆಯಾದ ಈ ರಾಜಕುಲಕ್ಕೆ ತಕ್ಕಂತೆ ಅನುರೂಪಳಾದ ರಾಜಕುಮಾರಿಯನ್ನು ಆರಿಸಿ ಆಕೆಯನ್ನು ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳಬೇಕೆಂಬುದು ನಮ್ಮ ವಿನಂತಿ. ರಾಮಕೃಷ್ಣ, ಅರ್ಥವಾಯಿತು ಪ್ರಭು ನಿಮ್ಮ ಮನಸ್ಸಿನ ಒದ್ದಾಟ. ಮಹಾಮಂತ್ರಿಗಳು ಬೆಲ್ಲದಂಥ ಮಾತಾಡಿ ನಿಮಗೆ ಬೇವನ್ನೇ ತಿನ್ನಿಸಿಬಿಟ್ರಲ್ಲ. ಚಿನ್ನಾದೇವಿಯವರ ಮೇಲೆ ನಮಗಿರುವ ಒಲವನ್ನು ತಿಳಿದು ಪಟ್ಟಮಹಿಷಿಗೆ ರಾಜಕನ್ಯನ್ನೇ ಹುಡುಕಬೇಕೆಂದು ಹೇಳಿದ್ರಲ್ಲ. ಅಪ್ಪಾಜಿಯವರು ಈ ರೀತಿ ಮುಸುಕಿನ ಗುದ್ದು ಕೊಡುವರೆಂದು ನಾವು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಅವರು ಯಾವಾಗಲೂ ಹಾಗೆಯೇ ಪ್ರಭು. ಆದರೆ ಪಟ್ಟಮಹಿಷಿ ವಿಚಾರವಾಗಿ ಅವರು ಹಿಡಿದಿರುವ ಪಟ್ಟು ಬಿಡಬೇಕಾದ್ರೆ ಒಂದೇ ಗುಟ್ಟು. ಏನದು? ಸಾಧಾರಣವಾಗಿ ಗಂಡನ ಜುಟ್ಟು ಹೆಂಡತಿ ಕೈಯಲ್ಲಿ ತಾನೆ. ಅಪ್ಪಾಜಿಯವರಾದ್ರೇನು ಯಾರಾದ್ರೇನು ಎಲ್ಲರೂ ಅಷ್ಟೇ. ನಿಮ್ಮನ್ನೆಲ್ಲ ಪ್ರಭು, ಅಪ್ಪಾಜಿಯವರನ್ನ. ಅಮ್ಮನವರು ಒಂದು ಮಾತು ಹೇಳಿದ್ರೆ ಸಾಕು, ಅಪ್ಪಾಜಿಯವರ ಪಟ್ಟೆಲ್ಲ ಚೆಟ್ಟು. ಸರಿಯಾಗಿ ಹೇಳಿದೆ ರಾಮಕೃಷ್ಣ. ನಾವೀಗಲೇ ಹೋಗಿ ಮಹಾಮಾತೋಶ್ರೀ ಅವರನ್ನು ಕಂಡು ಬರುತ್ತೇವೆ. ಕೃಷ್ಣ ವಾಸುದೇವ ಪಾಹಿ ಮಾಂ ಪಾಹಿ, ತ್ರಾಹಿ ಮಾಂ ತ್ರಾಹಿ. ಅಮ್ಮಾಜಿ, ಕೃಷ್ಣ ಕೃಷ್ಣ, ತಪ್ಪು 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 ತಪ್ಪು. ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಶ್ರೀಮನ್ ಮಹಾರಾಜಾಧಿರಾಜ ಶ್ರೀ 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 ಕೃಷ್ಣದೇವರಾಯರು ಬನ್ನಿ ಬನ್ನಿ ಬನ್ನಿ, ಹೀಗೆ ಬನ್ನಿ, ದಯಮಾಡಿ ಈ ಪೀಠದಲ್ಲಿ ಅಲಂಕರಿಸಿ. ಅಮ್ಮಾಜಿ, ಅರಮನೆಯಲ್ಲಿ ನಾವು ದೊಡ್ಡ ದೊಡ್ಡ ಪದಪ್ರಯೋಗದ ದೊಡ್ಡ ಮನುಷ್ಯರು. ಈ ಮನೆಯಲ್ಲಿ ಈ ಸಾಕುತಾಯಿಯ ಸನ್ನಿಧಿಯಲ್ಲಿ ಮಾತ್ರ ಮುದ್ದಾದ ಎರಡೇ ಎರಡಕ್ಷರದ ಕೃಷ್ಣ. ಕೃಷ್ಣ ಅಮ್ಮಾಜಿ, ಅಮ್ಮಾಜಿ, ರಾಜಕಾರ್ಯದಲ್ಲಿ ದಣಿದು ಬಂದ ಈ ನಿಮ್ಮ ಕೃಷ್ಣನಿಗೆ ಎಲ್ಲಿ ನಿಮ್ಮ ಕೈಯಾರೆ ಅಲ್ವೋ ಕೃಷ್ಣ? ಇಷ್ಟು ದೊಡ್ಡ ರಾಜ್ಯದ ದೊರೆರಾಯನಾದರೂ ಈ ಸಾಕುತಾಯಿಯಲ್ಲಿ ಬಾಲ್ಯದ ನೆನಪನ್ನು ಇನ್ನೂ ಮರೆತಿಲ್ವೇ ನೀನು? ತಗೋ ಕೃಷ್ಣ. ಅಮ್ಮಾಜಿ, ಹಳ್ಳಿಯ ಗೊಲ್ಲರ ಕೃಷ್ಣ ಭಗವಾನ್ ಕೃಷ್ಣನಾದರೂ ಸಾಕುತಾಯಿ ಯಶೋಧಿಯನ್ನು ಮರೆತನೆ ಹೇಳಿ? ಇಲ್ಲ, ಮರೆಯಲಿಲ್ಲ. ನೀನು ಆ ಯಶೋದಾನಂದನ ಮುದ್ದು ಕೃಷ್ಣನಂತೆಯೇ ಯಶೋವಂತನಾಗಿ ಬಾಳಪ್ಪ. ಅಮ್ಮಾಜಿ, ಈ ನಿಮ್ಮ ಮುದ್ದು ಕೃಷ್ಣನಿಗೂ ಒಬ್ಬ ರಾಧೆ ಇದ್ದಾಳೆ ಎಂಬ ಸುದ್ದಿ ನಿಮಗೆ ತಿಳಿದಿದೆ ತಾನೆ? ಇಲ್ಲವೇ? ಆ ಸೌಭಾಗ್ಯವತಿ ಯಾರು ಕೃಷ್ಣ? ನಾವು ಹೇಳುವುದಿಲ್ಲ. ಕೃಷ್ಣ ಕೃಷ್ಣ ಹೇಳಪ್ಪ. ಹ್ಮ್ ಹೇಳ್ದೆ ಇದ್ರೆ ಬಿಡು. ಅಮ್ಮಾಜಿ, ಅಮ್ಮಾಜಿ, ಹೇಳುತ್ತೇವೆ ಅಮ್ಮಾಜಿ, ಹೇಳುತ್ತೇವೆ. ಬಂಗಾರದಂಥ ಹೆಣ್ಣು, ರನ್ನದಂಥ ಗುಣ, ಚಿನ್ನದಂಥ ಮನಸ್ಸು. ಆ ಹೆಣ್ಣೆ ನಮ್ಮ ಪಟ್ಟದ ರಾಣಿ ಆಗಬೇಕು. ನಿನ್ನ ಮನಸ್ಸಿಗೆ ಅಷ್ಟು ಮೆಚ್ಚುಗೆ ಆದ ಮೇಲೆ ಇನ್ನೇನಿದೆ? ಅದೆಲ್ಲ ಸರಿ ಅಮ್ಮಾಜಿ. ನಾವು ಒಲಿದು ಒಪ್ಪಿರೋ ಹೆಣ್ಣಿಗೆ ಪಟ್ಟದ ರಾಣಿ ಪದವಿ ಕೊಡೋದಕ್ಕೆ ಅಪ್ಪಾಜಿಯವರೇ ಒಪ್ಪುತ್ತಿಲ್ಲ. ಕಾರಣ? ಆ ಹೆಣ್ಣು ನಮ್ಮ ಆಸ್ಥಾನದ ದೇವದಾಸಿ. ಕೃಷ್ಣ, ಆ ಚಿನ್ನಾದೇವಿಯೇನೋ ನಿನ್ನ ಪಟ್ಟದ ರಾಣಿ? ಏಕೆ ಅಮ್ಮಾಜಿ ಆಗಬಾರದೆ? ಅವಳ ಕುಲ, ಗುಣ, ಮನ, ಗೋತ್ರ ಆಕಳ ಹಾಲಿನಷ್ಟು ಪರಿಶುದ್ಧವಾಗಿದೆ, ದೇವಗಂಗೆಯಂತೆ ಪಾವನವಾಗಿದೆ. ಆ ಪರಮ ಪಾವನತ್ವದಲ್ಲಿ ಪ್ರಪಂಚಕ್ಕೆ ನಂಬಿಕೆ ಇರಬೇಕಲ್ಲ? ಅಮ್ಮಾಜಿ, ಪ್ರಪಂಚದ ಬಾಯಿ ಮುಚ್ಚಿಸುವ ಭಾರ ನಮ್ಮದು, ಅಪ್ಪಾಜಿಯವರ ಒಪ್ಪಿಗೆ ಕೊಡಿಸುವ ರಾಯಭಾರ ನಿಮ್ಮದು. ಇದರಲ್ಲಿ ನನ್ನ ರಾಯಭಾರವೇಕೆ ಕೃಷ್ಣ? ಅಂದರೆ ನೀನು ಈ ದೇಶದ ದೊರೆ ಮೆಚ್ಚಿದ್ದನ್ನು ದೇಶ ಒಪ್ಪುತ್ತದೆ, ದೇಶ ಒಪ್ಪಿದ್ದನ್ನು ಮಂತ್ರಿಗಳು ಒಪ್ಪಲೇಬೇಕು. ಅದೇ ನಮ್ಮ ಮಂತ್ರಿಗಳ ವಿಷಯದಲ್ಲಿ ಸಂಶಯ. ಇದರಲ್ಲಿ ಸಂಶಯವೇನು ಬಂತು ಕೃಷ್ಣ? ನೀನೇ ಅವರಲ್ಲಿ ನಿಜಾಂಶವನ್ನು ತಿಳಿಸಿ ನಮ್ಮ ಅಪೇಕ್ಷೆ ನೆರವೇರಲೇಬೇಕೆಂದು ಕೇಳು. ನಿಮ್ಮ ತಮ್ಮಯ್ಯ ಕೂಗಿ ಮಾತನಾಡಬೇಡಿ ಅಮ್ಮಾಜಿ. ಈ ವಿಚಾರದಲ್ಲಿ ಅಪ್ಪಾಜಿಯವರ ಎದುರು ನಿಂತು ವಾದಿಸುವ ಧೈರ್ಯ ನಮಗಿಲ್ಲ.
ನಾವು ಅರಮನೆ ಸೇರಿದ ಮೇಲೆಂತೂ ಅವರೊಡನೆ ನುಡಿದರೆ ಎಲ್ಲಿ ಸಿಡುಕುತ್ತಾರೋ ಎಂಬ ಭಯ ಹಾಗೂ ನಡುಕ. ನೀನೇ ಇಷ್ಟು ಭಯದಿಂದಿರುವಾಗ ನಾನು ನಿನ್ನ ಸಾಕು ತಾಯಿ. ಇಂಥ ರಾಜಕೀಯವನ್ನೆಲ್ಲ ಅವರಲ್ಲಿ ಮಾತನಾಡುವುದು ಹೇಗೆ ಕೃಷ್ಣ? ಅಮ್ಮಾಜಿ ಅಮ್ಮಾಜಿ ಅಮ್ಮಾಜಿ, ನೀವೇ ಹೀಗಂದು ಬಿಟ್ರೆ ನಮ್ಮ ಗತಿಯೇನು ಅಮ್ಮಾಜಿ? ನಿಮ್ಮನ್ನೇ ನಂಬಿದ್ದೇವೆ, ಹೇಗಾದ್ರೂ ಸರಿ ನಮ್ಮ ಆಸೆಯನ್ನು ಈಡೇರಿಸಿ. ಅಮ್ಮಾಜಿ, ತಾಯಂದಿರಿಗೆ ಹೆತ್ತ ಮಕ್ಕಳಿಗಿಂತ ಸಾಕು ಮಕ್ಕಳ ಮೇಲೆ ಮಮತೆ, ಪ್ರೀತಿ, ವಾತ್ಸಲ್ಯ ನೂರ್ಮಡಿಯಂತೆ. ಅಂತೆಯೇ ನಿಮ್ಮ ಕೈತುತ್ತಿನ ಸವಿಯನುಂಡು ಬೆಳೆದ ಈ ನಿಮ್ಮ ಕೃಷ್ಣನ ಒಂದೇ ಒಂದು ಪುಟ್ಟ ಅಪೇಕ್ಷೆಯನ್ನು ಈಡೇರಿಸಿಕೊಡಿ ಅಮ್ಮಾಜಿ. ಜಯ ವಿಜಯೀ ಭವ. ಮಹಾರಾಜಾಧಿರಾಜ ಶ್ರೀ ಕೃಷ್ಣದೇವರಾಯ ಭೂಪತೆ ಜಯ ವಿಜಯೀ ಭವ. ನಾವು ಮಹಾಮಾತೋಶ್ರೀಯವರ ದರ್ಶನ ಭಾಗ್ಯ ಪಡೆಯಲು ಬಂದಿದ್ದೆವು. ಹಾಗೇನು? ಹೌದು, ನಾವು ಧನ್ಯರಾದೆವು ಪ್ರಭು, ಧನ್ಯರಾದೆವು. ನಾವಿನ್ನು ಬರುತ್ತೇವೆ. ಜಯ ವಿಜಯೀ ಭವ. ನೋಡಿದ್ರ, ನೀವು ಸಾಕಿ ಸಲಹಿದ ಅರಳಿ ಸಸಿ ನಿಮ್ಮಿಂದಲೇ ಪೂಜೆ ಕೈಗೊಳ್ಳುವ ವೃಕ್ಷರಾಜನಾಗಿದೆ. ನಾವು ಕಣ್ಣಿಟ್ಟು ಆ ಸಸಿಯನ್ನು ಬೆಳೆಸಿದ್ದೇ ಹೀಗಾಗಬೇಕೆಂದು. ಹಾಗಾದ ಮೇಲೆ ಅದರ ಬೆಳವಣಿಗೆಗೆ ಮುಳ್ಳು ಮುನಿಯಷ್ಟೂ ಊನಬಾರದಂತೆ ನೋಡಿಕೊಳ್ಳಬೇಕಾದ್ದು ನಿಮ್ಮ ಧರ್ಮ ತಾನೇ? ಭುವನೇಶ್ವರಿ ಸಾಕ್ಷಿ, ಭುವನೇಶ್ವರಿ ಸಾಕ್ಷಿ. ಚಿನ್ನಾಂಬಿಯೂ ಆ ಭುವನೇಶ್ವರಿಯ ಮಗಳು ತಾನೇ? ನಮ್ಮ ಗೋವಿಂದ, ತಿಮ್ಮಣ್ಣ ಸಹ ಆಕೆಯ ಮಕ್ಕಳು ತಾನೆ. ಹಾಗೆಂದು ಅವರನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿದರೆ ಧರ್ಮ ಒಪ್ಪುವುದೇ? ದೇಶ ಮೆಚ್ಚುವುದೇ? ಹಾಗಾದರೆ ನಿಮ್ಮ ಧರ್ಮ ದೃಷ್ಟಿಯಲ್ಲಿ ಆ ಚಿನ್ನಾಂಬಿಯ ಪಟ್ಟದ ರಾಣಿಯಾಗಲು ಅನರ್ಹಳೆ? ಕಮಲ, ಬಾಯಿ ರುಚಿಗಾಗಿ ತಿನ್ನುವುದೆಲ್ಲ ದೇವರ ನೈವೇದ್ಯಕ್ಕೆ ಯೋಗ್ಯವಾದ್ದಲ್ಲ. ಹಾಗಾದರೆ ನಾನು ರಾಯರ ಸಾಕು ತಾಯಿಯಾಗಿದ್ದು ಆತನ ಅಪೇಕ್ಷೆಯನ್ನು ಈಡೇರಿಸಿಕೊಡಲು ಸಾಧ್ಯವಾಗಲಿಲ್ಲವಲ್ಲ? ನಾವು ರಾಯರ ಸಾಕು ತಂದೆಯಾಗಿದ್ದು ರಾಯರ ಆಸೆಯನ್ನು ಈಡೇರಿಸಲು ಸಾಧ್ಯವಾಗಲಿಲ್ಲವಲ್ಲ? ಅಯ್ಯೋ ಹುಚ್ಚಿ ಹುಚ್ಚಿ, ನಿನಗೆ ರಾಯರಲ್ಲಿ ಎಷ್ಟು ವಾತ್ಸಲ್ಯವಿದೆಯೋ ಅಷ್ಟೇ ವಾತ್ಸಲ್ಯ ನಮಗೂ ಇದೆ. ಈ ವಿಚಾರದಲ್ಲಿ ನೀನು ಚಿಂತಿಸಬೇಡ. ಹಾಗಾದ್ರೆ ಸರಿ ಅಂದ್ರೆ ಹಾಗಾದ್ರೆ ಸರಿ ಅಂದ್ರೆ